ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಕುಸಿದರೆ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಲೈಂಗಿಕ, ಬಿ ನಿಶಕ್ತಿ, ಸಿ ಮನಸ್ಥಿತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪುರುಷರ ಕಾಮಾಸಕ್ತಿಯಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಪ್ರಮುಖ ಪಾತ್ರ ವಹಿಸುವುದು. ಟೆಸ್ಟೋಸ್ಟೆರಾನ್ ಮಟ್ಟವು ಕುಸಿದರೆ ಆಗ ಇದರಿಂದ ಲೈಂಗಿಕ ಆಸಕ್ತಿಯು ಕಡಿಮೆಯಾಗುತ್ತದೆ. ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾದರೆ ಆಗ ಇದರಿಂದ ನಿಶಕ್ತಿ ಮತ್ತು ಶಕ್ತಿಯು ಕಡಿಮೆಯಾಗುವುದು. ಇದರಿಂದ ಬಳಲಿಕೆ, ವಿಶ್ರಾಂತಿ ಇಲ್ಲದಂತೆ ಆಗುವುದು ಅಥವಾ ದೈಹಿಕ ಚಟುವಟಿಕೆ ಕಡಿಮೆಯಾಗಬಹುದು. ಸ್ನಾಯುಗಳ ದ್ರವ್ಯರಾಶಿ ಕಾಪಾಡಲು ಮತ್ತು ನಿರ್ಮಾಣಕ್ಕೆ ಟೆಸ್ಟೋಸ್ಟೆರಾನ್ ಮಟ್ಟವು ಅತಿ ಅಗತ್ಯ. ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾದರೆ ಆಗ ಇದರಿಂದ ಮನಸ್ಥಿತಿ ಬದಲಾವಣೆ, ಕಿರಿಕಿರಿ ಅಥವಾ ಖಿನ್ನತೆ ಕಾಡುತ್ತದೆ. ಇನ್ನು ಮುಖ್ಯವಾಗಿ ಟೆಸ್ಟೋಸ್ಟೆರಾನ್ ದೇಹದ ಕೊಬ್ಬನ್ನು ವಿತರಿಸಲು ನೆರವಾಗುತ್ತದೆ. ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಕಡಿಮೆಯಾದಾಗ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ. ಅದರಲ್ಲೂ ಹೊಟ್ಟೆಯ ಭಾಗದಲ್ಲಿ ಇದು ಏರಿಕೆಯಾಗುತ್ತದೆ. ಆರೋಗ್ಯಕಾರಿ ಆಹಾರ ನಿರ್ವಹಿಸಿ ಮತ್ತು ವ್ಯಾಯಾಮ ಮಾಡಿಯೂ ದೇಹದಲ್ಲಿ ಕೊಬ್ಬು ಏರಿಕೆಯಾದಾಗ ಅದು ಟೆಸ್ಟೋಸ್ಟೆರಾನ್ ಮಟ್ಟ ಕಡಿಮೆಯಾಗಿರುವ ಲಕ್ಷಣವಾಗಿರುತ್ತದೆ. ಎರಡನೇ ಪ್ರಶ್ನೆ, ಅಪೆಂಡಿಕ್ಸ್ ಕಾಯಿಲೆಗೆ ಯಾವುದು ಉತ್ತಮ ಮದ್ದಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಕಬ್ಬಿನ ಹಾಲು, ಸಿ ಜಾಯಿಕಾಯಿ, ಡಿ ಒಣಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಎ ಮಜ್ಜಿಗೆ. ಅಪೆಂಡಿಕ್ಸ್ ಕಾಯಿಲೆ ಇರುವವರು ಹೆಚ್ಚು ಬಿಸಿ ನೀರು ಕುಡಿಯುತ್ತಿದ್ದರೆ ಉತ್ತಮ. ದಿನನಿತ್ಯ ಅಡುಗೆಗೆ ಬಳಸುವ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ತಿಂದರೆ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗುತ್ತವೆ. ಮಜ್ಜಿಗೆಯು ಅಪೆಂಡಿಕ್ಸ್ನಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ಮಾಡುತ್ತದೆ, ಜೊತೆಗೆ ನೋವನ್ನು ನಿವಾರಿಸುತ್ತದೆ. ಹಾಗಾಗಿ ನೀವು ಮಜ್ಜಿಗೆಗೆ ಉಪ್ಪು ಸೇರಿಸಿ ಕುಡಿದರೆ ರುಚಿಯ ಜೊತೆಗೆ ಆರೋಗ್ಯಕ್ಕೂ ಲಾಭ ಪಡೆಯಬಹುದಾಗಿದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ 40 ಕೋಟಿ ರುಗಳಿಗೆ ಮಾರಾಟವಾಗುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದೆ ಭಾರತದ ಗೋವು? ಆಪ್ಷನ್ಸ್: ಎ ತಮಿಳುನಾಡು, ಬಿ ಗುಜರಾತ್, ಸಿ ಹರಿಯಾಣ, ಡಿ ಆಂಧ್ರಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ್. ಬ್ರೆಜಿಲ್ನಲ್ಲಿ ನಡೆದ ಹರಾಜಿನಲ್ಲಿ ಭಾರತೀಯ ಮೂಲದ ನೆಲ್ಲೂರು ತಳಿಯ ಹಸು ದುಬಾರಿ ಬೆಲೆಗೆ ಮಾರಾಟವಾಗುವ ಮೂಲಕ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ವಿಯೆಚಿನಾ 19 ಎಂಬ ಹೆಸರಿನಿಂದ ಕರೆಯಲಾಗುವ ಭಾರತದ ಮೂಲದ ನೆಲ್ಲೂರು ತಳಿಯ ಹಸು 4.8 ಮಿಲಿಯನ್ USD ಅಂದರೆ ಸುಮಾರು 40 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದು, ಈ ಮೂಲಕ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಹಸು ಎಂಬ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ಜೊತೆಗೆ ಈ ನೆಲ್ಲೂರು ತಳಿ ಹಸು ಕೌ ಚಾಂಪಿಯನ್ ಆಫ್ ದಿ ವರ್ಲ್ಡ್ ಸ್ಪರ್ಧೆಯಲ್ಲಿ ಮಿಸ್ ಸೌತ್ ಅಮೆರಿಕಾ ಪ್ರಶಸ್ತಿಯನ್ನು ಕೂಡ ಗೆದ್ದಿದೆ. ನಾಲ್ಕನೇ ಪ್ರಶ್ನೆ, ಕೋಳಿ ಅಥವಾ ಮೀನು ಇವೆರಡರಲ್ಲಿ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು? ಆಪ್ಷನ್ಸ್: ಎ ಕೋಳಿ, ಬಿ ಮೀನು, ಸಿ ಎ ಮತ್ತು ಬಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ. ಕೋಳಿ ಮತ್ತು ಮೀನು ಎರಡೂ ವಿಭಿನ್ನ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಎರಡೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಎರಡರಲ್ಲಿ ಯಾವುದು ಉತ್ತಮ ಎಂದು ಹೇಳುವುದು ಕಷ್ಟ. ಕೋಳಿ ಮಾಂಸದಲ್ಲಿ ಕಬ್ಬಿಣ, ಸತು ಮತ್ತು ಸೆಲೆನಿಯಂ ಅಧಿಕವಾಗಿರುತ್ತದೆ. ಇನ್ನು ಮೀನಿನಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಒಮೆಗಾ 3 ಅಧಿಕ ಪ್ರಮಾಣದಲ್ಲಿರುತ್ತವೆ. ಕೋಳಿ ಮತ್ತು ಮೀನು ಎರಡೂ ಪ್ರೋಟೀನ್ನ ಉತ್ತಮ ಮೂಲಗಳಾಗಿವೆ. ಆದ್ದರಿಂದ ನಿಮಗೆ ಯಾವ ಪೋಷಕಾಂಶಗಳು ಹೆಚ್ಚು ಬೇಕಾಗುತ್ತವೆಯೋ ಅದಕ್ಕೆ ಅನುಗುಣವಾಗಿ ನೀವು ತಿನ್ನಬಹುದು. ಐದನೇ ಪ್ರಶ್ನೆ, ಹೆಣ್ಣು ಮಕ್ಕಳು ಹೆಚ್ಚಾಗಿ ಪಾನಿಪುರಿಯನ್ನು ಇಷ್ಟಪಟ್ಟು ತಿನ್ನಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್ ಬಿಡುಗಡೆ, ಬಿ ಶಕ್ತಿ ಹೆಚ್ಚಳ, ಸಿ ಸಂತೃಪ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಾನಿಪುರಿ ನೀರಿನಲ್ಲಿ ಬಳಕೆಯಾಗುವ ತಾಜಾ ಮಸಾಲೆಗಳು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಇದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ. ಇದೆಲ್ಲದರ ಜೊತೆಗೆ ಪಾನಿಪುರಿ ತಿನ್ನುವುದು ಮನಸ್ಸಿಗೆ ಸಂತೋಷ ತರುತ್ತದೆ, ಏಕೆಂದರೆ ಅದರ ರುಚಿಯಲ್ಲಿ ವೈವಿಧ್ಯತೆ ಇರುತ್ತದೆ. ಇದು ಮನಸ್ಸನ್ನು ಸಕ್ರಿಯ ಮತ್ತು ಉಲ್ಲಾಸಗೊಳಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಹಗುರವಾಗುತ್ತದೆ. ಎಲ್ಲ ವಯಸ್ಸಿನ ಜನರಿಗೂ ಬಹಳ ಪ್ರಿಯವಾಗಿರುವ ಈ ತಿನಿಸು ಕೇವಲ ಬಾಯಿಯ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ,
ಆರೋಗ್ಯಕ್ಕೂ ಬಹಳ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಬಳಕೆಯಾಗುವ ಪದಾರ್ಥಗಳು ದೇಹಕ್ಕೆ ಒಳ್ಳೆಯದು. ಅದಲ್ಲದೆ ಇದರಲ್ಲಿರುವ ಆರೋಗ್ಯಕರ ಗುಣಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತವೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಡೋಪಮೈನ್ ಅಥವಾ ಸಂತೋಷದ ಹಾರ್ಮೋನ್ಗಳ ಬಗ್ಗೆ ಹೆಣ್ಣು ಮಕ್ಕಳು ಪಾನಿಪೂರಿ ತಿಂದಾಗ ಅವರಲ್ಲಿ ಬಿಡುಗಡೆಯಾಗುತ್ತವೆ. ಇವು ಮನಸ್ಥಿತಿ ಸಂತೋಷವನ್ನು ನಿಯಂತ್ರಿಸುತ್ತವೆ. ಇವು ಧನಾತ್ಮಕ ಮನಸ್ಥಿತಿಗೆ ಕೊಡುಗೆ ನೀಡುತ್ತವೆ ಮತ್ತು ಮತ್ತೆ ಮತ್ತೆ ತಿನ್ನಬೇಕು ಎಂಬ ಕಡು ಬಯಕೆ ಉಂಟಾಗುತ್ತದೆ. 6ನೇ ಪ್ರಶ್ನೆ, ನಮ್ಮ ದೈನಂದಿನ ಆಹಾರ ಪದಾರ್ಥದಲ್ಲಿ ಲವಂಗವನ್ನು ಬಳಸುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ. ಬಿಳಿ ರಕ್ತ ಕಣ ಹೆಚ್ಚಳ, ಬಿ. ಮಲಬದ್ಧತೆ ತಡೆ, ಸಿ. ತೂಕ ಇಳಿಕೆ, ಡಿ. ಗ್ಯಾಸ್ಟ್ರಿಕ್ ನಿಯಂತ್ರಣ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮಸಾಲೆ ತಯಾರಿಕೆಯಲ್ಲಿ ಬಳಸುವ ಲವಂಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ರಕ್ತ ಕಣಗಳ ಪ್ರಮಾಣ ಹೆಚ್ಚಿಸುವ ಇದು ವಿಟಮಿನ್ ಸಿ ಒಳಗೊಂಡಿದ್ದು, ಮಧುಮೇಹಿಗಳು ಬೆಳಗ್ಗೆದ್ದು ಚಿಟಿಕೆ ಲವಂಗ ಪುಡಿಯನ್ನು ಬಾಯಿಗೆ ಹಾಕಿಕೊಳ್ಳುವುದರಿಂದ ಶುಗರ್ ನಿಯಂತ್ರಣಕ್ಕೆ ಬರುತ್ತದೆ. ಕೊಲೆಸ್ಟ್ರಾಲ್ ಇಳಿಸುವಲ್ಲಿಯೂ ಇದರ ಪಾತ್ರ ಮಹತ್ವದ್ದು. ಜೀರ್ಣಕ್ರಿಯೆ ಉತ್ತಮಗೊಳಿಸುವ ಪೋಷಕಾಂಶಗಳು ಇದರಲ್ಲಿದ್ದು, ಆಯುರ್ವೇದದಲ್ಲಿ ಲವಂಗಕ್ಕೆ ಮೇಲ್ದರ್ಜೆಯ ಸ್ಥಾನವಿದೆ. ಇದು ಮಲಬದ್ಧತೆಯನ್ನು ತಡೆಯಲು ಸಹ ಹೆಚ್ಚು ನೆರವಾಗುತ್ತದೆ. 7ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಹೆಪ್ಪುಗಟ್ಟುವುದರಿಂದ ಯಾವ ಸಮಸ್ಯೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ. ತಲೆನೋವು, ಬಿ. ಪಾರ್ಶ್ವವಾಯು, ಸಿ. ಹೃದಯಾಘಾತ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಪದೇ ಪದೇ ಬಳಲಿಕೆ ಸಮಸ್ಯೆ ಕಂಡುಬರುವುದು, ಕಣ್ಣಿನ ದೃಷ್ಟಿ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದು. ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸಬಹುದು. ರಕ್ತ ಹೆಪ್ಪುಗಟ್ಟುವ ಪರಿಣಾಮವಾಗಿ ಕಾಲುಗಳು ಊದಿಕೊಳ್ಳಬಹುದು. ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಉಸಿರಾಟಕ್ಕೆ ತೊಂದರೆಯಾಗಬಹುದು. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಪಾರ್ಶ್ವವಾಯು ಕಾಣಿಸಬಹುದು. ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಹೃದಯಾಘಾತವಾಗಬಹುದು. 8ನೇ ಪ್ರಶ್ನೆ, ಕುಡಿಯುವ ನೀರಿಗೆ ಚಿಟಿಕೆ ಉಪ್ಪು ಬೆರೆಸಿ ಕುಡಿಯುವುದರಿಂದ ಯಾವ ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ. ಮಲಬದ್ಧತೆ, ಬಿ. ಗ್ಯಾಸ್ಟ್ರಿಕ್, ಸಿ. ಮೊಡವೆಗಳು, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆ ಇರುವುದರಿಂದ ಕರುಳು ಶುಚಿಯಾಗುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆ ಇಲ್ಲವಾಗುತ್ತದೆ. ಮತ್ತು ಸಾಮಾನ್ಯವಾಗಿ ಉಪ್ಪಿನ ನೀರು ಕುಡಿದ ತಕ್ಷಣ ಮನುಷ್ಯ ಬೆವರಲು ಪ್ರಾರಂಭಿಸುತ್ತಾನೆ. ಈ ಸಮಯದಲ್ಲಿ ದೇಹದಿಂದ ವಿಷಕಾರಿ ಅಂಶಗಳು ಬೆವರಿನ ಮುಖಾಂತರ ಹೊರಗೆ ಬರುತ್ತವೆ. ಉಪ್ಪು ಮಿಶ್ರಿತ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಕರುಳಿನ ಚಲನೆ ಸುಗಮವಾಗಿ ಪಚನ ಶಕ್ತಿ ವೃದ್ಧಿಗೊಳ್ಳುತ್ತದೆ. ಕರುಳಿನ ಒಳಗಿರುವ ಕೆಲವೊಂದು ವಿಷಕಾರಿ ಜಂತುಗಳು ಮತ್ತು ಪರಾವಲಂಬಿ ಜೀವಿಗಳು ಸಹ ಈ ಪ್ರಕ್ರಿಯೆಯಿಂದ ನಾಶವಾಗುತ್ತವೆ. ಉಪ್ಪು ನೀರು ಕುಡಿಯುವುದರಿಂದ ಹೊಟ್ಟೆಯ ಸಮಸ್ಯೆಗಳು ಮಾತ್ರವಲ್ಲದೆ ಮೊಡವೆ ಸಮಸ್ಯೆಗಳು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಆದ್ದರಿಂದ ನಿಯಮಿತವಾಗಿ ಉಪ್ಪು ನೀರು ಕುಡಿಯುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್: ಎ. ಆಂಧ್ರ ಪ್ರದೇಶ್, ಬಿ. ಉತ್ತರ ಪ್ರದೇಶ್, ಸಿ. ಗುಜರಾತ್, ಡಿ. ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ. ಉತ್ತರ ಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯವಾಗಿ ಉತ್ತರ ಪ್ರದೇಶವು ದೇಶದ ಡೈರಿ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡಿದೆ. ಅದರ ಗಮನಾರ್ಹ ಅಂಕಿಅಂಶಗಳಲ್ಲಿ ರಾಜ್ಯವು ಎಮ್ಮೆಗಳಿಂದ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ಮೂಲಕ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯವಾಗಿ ಹೊರಹೊಮ್ಮಿದೆ. ಭಾರತದಲ್ಲಿ ಹಾಲು ಉತ್ಪಾದಿಸುವ ಟಾಪ್ 10 ರಾಜ್ಯಗಳ ಪಟ್ಟಿಯಲ್ಲಿ ಉತ್ತರ ಪ್ರದೇಶವು ಮೊದಲನೇ ಸ್ಥಾನದಲ್ಲಿದ್ದರೆ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಆಂಧ್ರ ಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ ನಂತರದ ಸ್ಥಾನಗಳನ್ನು ಪಡೆದುಕೊಂಡಿವೆ. 10ನೇ ಪ್ರಶ್ನೆ, ಬಿಹಾರ್ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ. ಕೃಷ್ಣ ಸಿಂಗ್, ಬಿ. ದೌಲತ್ ರಾಮ್, ಸಿ. ರಾಜೇಂದ್ರ ಪ್ರಸಾದ್, ಡಿ. ಮಹಾವೀರ್. ಸರಿಯಾದ ಉತ್ತರ ಆಪ್ಷನ್ ಎ. ಕೃಷ್ಣ ಸಿಂಗ್. ಶ್ರೀ ಕೃಷ್ಣ ಸಿಂಗ್ ಅಥವಾ ಶ್ರೀ ಬಾಬು ಅವರನ್ನು ಸಾಮಾನ್ಯವಾಗಿ ಬಿಹಾರ್ ಕೇಸರಿ ಎಂದು ಕರೆಯಲಾಗುತ್ತದೆ. ಅವರು ಬಿಹಾರದ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಮತ್ತು 1946ರಿಂದ 1961ರವರೆಗೆ ಸೇವೆ ಸಲ್ಲಿಸಿದರು. ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದರು, ಜಮೀನ್ದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಿದರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದರು. ಅವರ ಪ್ರಭಾವಶಾಲಿ ಭಾಷಣಗಳು ಮತ್ತು ನಾಯಕತ್ವವು ಅವರಿಗೆ ಈ ಬಿರುದನ್ನು ತಂದುಕೊಟ್ಟಿತು.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.